ಹೇಳಿದ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಧನ್ಯವಾದಗಳು. ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ವಿಚಾರವನ್ನು ಹಂಚಿಕೊಳ್ಬೇಕಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. बोलो भारत माता की जय। इन्हों कुछ आवाज हो रहा है। बोलो भारत माता की जय। ಇವತ್ತಿನ ಈ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಆಸೀನಂತ ಗೌರವಾನ್ವಿತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ರಾಜೇಂದ್ರ ಪಾಟೀಲ್ ಅವರೇ, ಅಮರ್ ಲಗೋಡೆ ಅವರೇ, ಕುನಾಲ್ ಪಾಟೀಲ್ ಅವರೇ, ಜಯಗೋರ್ ಪಾಟೀಲ್ ಅವರೇ, ಶಶಿರಾಜ್ ಪಾಟೀಲ್ ಅವರೇ, ಈ ವೇದಿಕೆ ಮೇಲೆ ಇದ್ದಂಥ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ, ನಮ್ಮ ಹತ್ನೂರೇ ಅವರೇ, ಸಿರ್ಗೋಳಿ ಅವರೇ, ಇಲ್ಲಿ ನೆರವೇರಿದಂಥ ಇಡೀ ಕ್ಷೇತ್ರದ ಆಗಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗೂ ಸಹಕಾರಿ ಬಂಧುಗಳು, ಮಾಧ್ಯಮದ ಸ್ನೇಹಿತರು, ನಮಗೆಲ್ಲ ಮತ್ತೊಂದು ಸಲ ಅನಂತ ಸ್ವಾಗತ ಬಯಸುತ್ತಾ, ಇವತ್ತು ನಾವು ಅಂದ್ರೆ ಶಂಕೇಶ್ವರ ಸಭೆ ಮಾಡ್ತೀವಿ ಅಂದಾಗ, ಯಾಕಂದ್ರೆ ಭಾಳ ಸಮಯ ಕಡಿಮೆ ಕೊಟ್ಟಿದ್ರು ನಾವೆಲ್ಲ ಮುಖಂಡರಿಗೆ. 2-3 ದಿವಸ ತಾವು ಸಭೆ ಮಾಡ್ಬೇಕಂದಾಗ ಅವ್ರು ಏನು ಇನ್ನೂ ಸ್ವಲ್ಪ ಟೈಮ್ ಕೊಡ್ರಿ, 8ನೇ ತಾರೀಕು ನಾವು ಸಭೆ ಮಾಡೋಣ ಅಂತಂದ್ರೆ ಅವರು ಬೇಡ, ಯಾಕಂದ್ರೆ ಟೈಮ್ ಇಲ್ಲ, ಹೀಗೆ ಮಾಡೋದಕ್ಕೆ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳಿದ ನಂತರ ಇಷ್ಟೊಂದು ಸಭೆಯಲ್ಲಿ ಇಷ್ಟೊಂದು ಸಂಖ್ಯೆ ಕೂಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕಾಗಿ ವೇದಿಕೆ ಮೇಲಿದಂತೆ ಎಲ್ಲ ಮುಖಂಡರಿಗೆ ತಮಗೆ ಅನಂತ ಕೋಟಿ ಧನ್ಯವಾದಗಳು. ಯಾಕಂದ್ರೆ ನಾವೆಲ್ಲರೂ ಬರ್ತಿರಲಿಲ್ಲ ಆಮೇಲೆ ಬಂದಿದ್ದು, ನಾವು ಬರ್ತಿರಲಿಲ್ಲ ಆಮೇಲೆ ಮತ್ತು ಖಾಲಿ ಕುರ್ಚೆ ಭಾಷೆ ಮಾಡಿ ಹೋಗ್ಲಾಗ್ತದೆ ಅನ್ನೋದು ನಾವು ಅನ್ಕೊಂಡಿದ್ದು. ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆ ಕೂಡಿಸಿದ್ರಿ, ಭಾಳ ಖುಷಿ ಆಯಿತು. ಅದಕ್ಕೆ ನಾವೆಲ್ಲ ಬಂದದ್ದು ಉದ್ದೇಶ ಅಂದ್ರೆ ಇಲ್ಲಿ ಬಂದು ಯಾರನ್ನೂ ಟೀಕಾ ಮಾಡಬೇಕು ಅಥವಾ ಯಾರನ್ನು ಬೇಯಬೇಕಂತ ಯಾವ ಉದ್ದೇಶದಿಂದ ನಾವು ಬಂದಿಲ್ಲ, ಮತ್ತು ಯಾರನ್ನೂ ಟೀಕಾನು ಮಾಡೋದಿಲ್ಲ, ಯಾರನ್ನೂ ಬೇಯಿಲ್ಲ. ಕೆಲವೊಂದು ಹಿಂದಾದಂಥ ಘಟನೆನ ತಮ್ಮ ಮುಖಾಂತರ, ಮಾಧ್ಯಮ ಸ್ನೇಹಿತರ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕಂತ ಬಂದಿದೆ. ಯಾಕಂದ್ರೆ ನಿಮಗೆ ಹಿಂದಿನ ಕೆಲವೊಂದು ವಿಚಾರ ನಾವು ಹೇಳಲೇಬೇಕಾಗ್ತದೆ. ಸುಮಾರು 2015ರಲ್ಲಿ DCC ಬ್ಯಾಂಕಿಗೆ ಚುನಾವಣೆ ನಡೀತಿದೆ. ಅವಾಗ 3 ಗುಂಪಾಗಿದ್ದು, ಒಂದು ಲಕ್ಷ್ಮಣ್ ಸವದಿ ಅವ್ರದ್ದು, ಒಂದು ಉಮೇಶ್ ಕತ್ತಿ ಅವ್ರದ್ದು, ಒಂದು ಜಾರಕಿಹೊಳಿ ಅವ್ರದ್ದು, 3 ಗುಂಪಾಗಿ ಚುನಾವಣೆ ನಡೀತು. ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ, ತಾವು ನೋಡಿರ್ತೀರಿ. ಚುನಾವಣೆ ನಡೆದಾಗ ಅವಾಗ 3 ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳ ಆಯ್ತು. ಯಾರು ಅಧ್ಯಕ್ಷ ಆಗಬೇಕು, ಯಾರು ಆಗಬೇಕು, ಯಾರು ಅಂತೇಳಿ. ಅದಕ್ಕೆ ನಮ್ಮ ಕಡೆ 7 ಮಂದಿ ಡೈರೆಕ್ಟ್ ಇಟ್ಕೊಂಡು ನಾವು ಗೊತ್ತವ್ರೆ, 8 ಮಂದಿನೂ ಲಕ್ಷ್ಮಣ್ ಸವದಿ ಅವ್ರು ಇಟ್ಕೊಂಡ್ರೆ, 2 ಸೀಟು ಮಾನ್ಯ ರಮೇಶ್ ಕತ್ತಿ ಅವರು, ಆನಂದ್ ಮಮ್ಮಿಯವರು, ಅವ್ರು ಇಬ್ಬರು 2 ಕಡೆ ಹೋದ್ರು. ಹಿಂಗಾಗಿ ಕೂತು ಅಧ್ಯಕ್ಷರ ದೊಡ್ಡ ಪ್ರಮಾಣ ಜಗಳ ನಡೆದು ಯಾರಾಗಬೇಕಂದಾಗ ಸೊ ನಾವು ಹೇಳಿದ್ದು ಮೊದಲ, ಯಾಕಂದ್ರೆ ಉಮೇಶ್ ಕತ್ತಿ ಅವರು ಗೊತ್ತಿಲ್ಲ, ಅವ್ರಿಗೆ ನಾವು ಹೇಳಿದ್ವಿ. ಯಾಕಂದ್ರೆ ನಾವತ್ತಿ ಯಾರು ಅಧ್ಯಕ್ಷರಲ್ಲ, ಉಪಾಧ್ಯಕ್ಷ ನಮ್ದೈತಿ, ಅಧ್ಯಕ್ಷ ಅವ್ರು ಆಗ್ದ ಕಡೆ ನಮ್ಮ ಕಡೆ ಯಾರು ಬರ್ತೀರ ಅವ್ರನ್ನ ಅಧ್ಯಕ್ಷ ಮಾಡ್ಕೊಂಡ್ರೆ. ಅವಾಗ ಸೊ ರಮೇಶ್ ಕತ್ತಿ ಅವರು, ಆನಂದ್ ಮಮ್ಮಿಯವರು ಇಬ್ಬರು ಹೋಗ್ಬಿಟ್ರು. ಲಕ್ಷ್ಮಣ್ ಸಹೋದರ, ಅಣ್ಣಾ ಸಾಹೇಬ್ ಜೊಲ್ಲೆ 8 ಮಂದಿ ಅವ್ರ ಗುಂಪಾಗಿ ಬೇರೆ ಹೋಗ್ಬಿಟ್ಟವ್ರೆ. 7 ಮಂದಿ ನಾವು ಸಂಖ್ಯೆ ಮಾಡಿದ್ರೆ ನಾವು ಕೂತು. ಉಮೇಶ್ ಅವ್ರನ್ನ ಫೋನ್ ಮಾಡಿದ್ರು, ಬಾಲ್ಚಂದ್ರನ್ನೆಲ್ಲ ಕೈ ಕೊಟ್ಟು ಭಾಳ ಅವ್ರಂತ ಮತ್ತು ನಾವು ಅದೆಲ್ಲ ಹೇಳಿಲ್ಲತ್ತೆ. ಇನ್ನು ಅದಕ್ಕೆ ಹೋದ ಕೂಡಲೇ ಅದಕ್ಕೆ ನಾವು ಏನು ಚಿಂತಿಲ್ಲ. ಆಮ್ಯಾಗ ಆನಂದ್ ಮಾಮಿಯವರು ಸೂಚಕರಾದ ರಮೇಶ್ ಕತ್ತಿ ಅವ್ರಿಗೆ, ಇನ್ನೊಬ್ಬರು ಸೂಚಕರಾಗ ಕ್ಯಾಂಡಿಡೇಟ್ ಹಾಕಿಲ್ಲ. ಇನ್ನೊಬ್ಬರು ಸೂಚಕರು ಯಾರು ಅಂತಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಆದ ಸೂಚಕರಾದ ಅವಾಗ ನಾಮಿನೇಷನ್ ಆಗ ಸೂಚಕರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೈ ಕೊಟ್ಟು ಆ ಕಡೆ ಹೋಗ್ಬಿಟ್ರು, ಲಕ್ಷ್ಮಣ್ ಸವದಿ ಅವ್ರ ಕಡೆ, ಇವರು ಆ ಕಡೆ ಹೋಗ್ಬಿಟ್ರು. ಆಮ್ಯಾಗ ಅವ್ರ ಕಡೆ ಇಬ್ಬರು ಆದ್ರೆ ಅವ್ರ. ಅದಕ್ಕೆ ಅವಾಗ ನಾವೆಲ್ಲರೂ ಕೂಡ ನಾವು ಹೇಳಿದ್ರು, ಹೋಗ್ಬರಾಕ ನೀವು ಬರ್ರಿ, ನಾವು ಒಟ್ಟು ಏನಾರು ಮಾಡೋದಿದ್ದು. ಅವರು ಇಬ್ಬರು ಬಂದರು, ನಾವು 7 ಮಂದಿ ಕೂಡ 9 ಮಂದಿ ಆದರು. ದೊಡ್ಡ ಪ್ರಮಾಣದಾಗಿ ಅಂದ್ರೆ ವೋಟಿಂಗ್ ಆಯ್ತು, ಯಾರು ಗೆಲ್ತಾರೆ ಅಷ್ಟೇ ಗೊತ್ತಾಯ್ತು. ಯಾಕಂದ್ರೆ ಒಂದೇ ವೋಟ್ ಮೇಲೆ ಫರ್ಕ್ ಇತ್ತು. ಮತದಾನ ಆಯಿತು, ವೋಟಿಂಗ್ ನಡೀತು. ನಡೆದ ನಂತರ ಲಕ್ಷ್ಮಣ್ ಸಹೋದರಿಗೆ 8 ವೋಟ್ ಬಿದ್ದು, ರಮೇಶ್ ಕತ್ತಿ 9 ವೋಟ್ ಬಿದ್ದು, 1 ವೋಟ್ಲಿಕ್ಕೆ ಗೆಲ್ತಾರೆ. ಆವಾಗ ಅದಕ್ಕೆ ಅಲ್ಲಿ ಇಲ್ಲಿವರೆಗೆ 9 ವರ್ಷದೊಳಗೆ ರಮೇಶ್ ಕತ್ತಿ ಅವರು DCC ಬ್ಯಾಂಕ್ ಅಧ್ಯಕ್ಷ ಮಾಡಕ್ಕೆ ನಾವೆಲ್ಲ ಸಹಕಾರ ಕೊಟ್ಟಿದ್ದು. ಎಲ್ಲ ಸಹಕಾರ ಕೊಟ್ಟು ನೀವು ಚಲೋ ಬ್ಯಾಂಕ್ ನಡೆಸ್ಬೇಕು ಅಂತೇಳಿ. ಅದಕ್ಕೆ ವಿಷಯ ಯಾಕೆ ಹೇಳ್ತೀನಂದ್ರೆ 9 ವರ್ಷ ಸಹಕಾರ ಕೊಟ್ಟಾಗಲೂ ಜಾರಕಿಹೊಳಿ ಚಲೋ, ಅವ್ರಿಗೆ ವಿರೋಧ ಮಾಡಿ ಜಾರಕಿಹೊಳಿ ಕೆಟ್ಟ ಹೊರಗಿನವ್ರ ಅನ್ನೋದು. ಈಗ ನಾವು ಹೊರಗಿನವ್ರ, ಆವಾಗ ಒಳಗಿನವ್ರ. 9 ವರ್ಷ ನಾವೆಲ್ಲರೂ ಒಳಗಿನವ್ರ. ಅಂದ್ರೆ ಅವಾಗ 9 ವರ್ಷ ಅಗದಿ ಬಾಲ್ಚಂದ್ರ ಚಲೋ, ರಮೇಶ್ ಚಲೋ, ಸತೀಶ್ ಸಾವ್ಕಾರ್ ಚಲೋ. ಅವಾಗ ಹಂಗಂದ್ರು. ಈಗ ನಾವು ಸ್ವಲ್ಪ ಅವ್ರ ವಿರೋಧ ಅಂತಂದ್ರೆ ನಮ್ಮನ್ನು ಬೇಕಾಗಿ ಹೋಗ್ತಾರೆ. ಅಂದ್ರೆ ಇದನ್ನೇನು ಮಾಡೋದು, ನೀವು ಹುಕ್ಕೇರಿ ತಾಲೂಕು ಜನ ನೀವೇ ನಿರ್ಧಾರ ಮಾಡ್ಬೇಕಂದ್ರೆ ನಾವು ಹೊರಗಿನವರು, ಒಳಗಿನವರು ಅಥವಾ ಎಲ್ಲರೂ ಇರೋರನ್ನು ತಾವು ನಿರ್ಧಾರ ಮಾಡ್ಬೇಕಂತೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ವಿಷಯ ಹೇಳಕ್ ಬಂದಿದ್ದೆ ನಾ. ಯಾಕಂದ್ರೆ ಅಂದ್ರೆ ನಿಮ್ಮ ತಾಲೂಕು ಜನತೆಗೂ ಗೊತ್ತಾಗ ನಾವೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಶಕ್ತಿಶಾಲಿ ತುಂಬಿಸಿ ಅವತ್ತು ಅಕಸ್ಮಾತ್
ಮತ್ತು ರಮೇಶ್ ಕತ್ತಿ ಅವರು ಅಧ್ಯಕ್ಷ ಆಗ್ತಿರಲಿಲ್ಲ, ಇವತ್ತಿನ ಆಗ್ತಿರಲಿಲ್ಲ. ಲಕ್ಷ್ಮಣ್ ಸವದಿ ಅವರೇ ಅಧ್ಯಕ್ಷ ಆಗಿರ್ತಾರೆ. 10 ಅವರೇ ಹೇಳ್ತಿದ್ರು ನಾವು ಆದರೂ ಅವನ್ನೇ ಮಾಡೋಣ ಉಮೇಶ್ ಸಾಹೇಬ್ ಹೇಳಿದ್ದಕ್ಕಂತೇಳಿ ನಾವು ಇಷ್ಟೆಲ್ಲ ಪ್ರಾಮಾಣಿಕ ಮಾಡಿ ಎಲ್ಲ ಕೆಲಸ ಮಾಡಿದ್ರು. ಅವರೆಲ್ಲ ಕೆಲವೊಂದ್ಸಲ ತಪ್ಪುಗಳಾದ ಕೇಸಿಗೆಲ್ಲ ಹಾಕಿ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾವೆಲ್ಲರೂ ಡಿಸಿಸ್ ಬ್ಯಾಂಕ್ ವಿಚಾರ ನಿಮ್ಮ ಗಮನಕ್ಕೆ ಇರಲಿ, ನಾವು ಏನೇನು ಮಾಡಿದ್ರೆ ಕೇಳಕ್ಕೆ ಮಾಡಿದ್ವಿ. ಅದಕ್ಕೆ ನಾವೆಲ್ಲ ಅಂದ್ರೆ ಜನ ಏನು ಮಾಡ್ತಾರೆ ರಾಜಕಾರಣದಾಗ ನಾವು ಅವ್ರ ಜೊತೆ ಚಲೋ ಇದ್ದಾಗ ಚಲೋ ಇರ್ತಾರೆ, ನಾವೆಲ್ಲರೂ ವಿರೋಧ ಅದನ್ನು ಬೇಕು ಹೋಗ್ತಾರೆ. ಅದು ರಾಜಕೀಯ ವ್ಯವಸ್ಥೆ ಚೆನ್ನಾಗೈತಿ. ಅದಕ್ಕೆ ಇದೆಲ್ಲ ತಮ್ಮ ಗಮನಕ್ಕೆ ಇರುತ್ತೆ. ತಮಗೆ ಈ ವಿಷಯ 10 ವರ್ಷ ಇದ್ದಂಥ ವಿಷಯನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ನಾವು ಹುಕ್ಕೇರಿ ಅಥವಾ ಶಂಕೇಶ್ವರ ಭಾಗದಲ್ಲಿ ಬೆಳೆದು ಭಾಷಣ ಮಾಡಿ ಚುನಾವಣೆ ಯಾಕೆ ಮಾಡ್ತಾ ಇದೀವಿ, ಯಾಕೆ ಬಂದು ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು. ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು 6 ಜನ ಡೈರೆಕ್ಟರ್ ಎಲ್ಲರೂ ಕೂತಾರೆ, ಜಯಗೌಡರು, ಶ್ರೀನಿವಾಸ ಪಾಟೀಲ್ ಎಲ್ಲರೂ ಕೂತಾರೆ. ಈ 6 ಜನ ಅವ್ರು ಬ್ಯಾಡ ಅಂತೇಳಿ ನಮ್ಮ ಕಡೆ ಬಂದ್ರೆ ನಾವು ನೀವು ಯಾರಿಗೂ ಬಾ ಅಂತೇಳಿ ಯಾರನ್ನೂ ಕರೆದಿಲ್ಲ. ಇಲ್ಲಪ್ಪ ಅವ್ರ ಮುಂದೆ ಅವರ ನಮ್ಮ ಕಡೆ ಅಣ್ಣ ಸಾಹೇಬ್ ಅವ್ರ ಕಡೆ ಬಂದ್ರು. ಅವರು ಬಂದ ನಂತರ ಮತ್ತೆ ನಾವು ಬಂದ ನಂತರ ಮತ್ತೆಲ್ಲ ಒಳ್ಳೇದು ನಾವು ಉಸ್ತುವಾರಿ ಸಚಿವರು ಸನ್ಮಾನ ಸತೀಶ್ ಜಾರಕಿಹೊಳಿ ಆಯ್ತು ಒಳ್ಳೇದಾಗ್ಬೇಕಂತಂದ್ರೆ ಎಲ್ಲರೂ ಕೂಡ ಎಂಟನೇ ಮಾಡೋರು 5 ಮಂದಿ ಇದಾರು. ಇವರೆಲ್ಲ ಸೇರಿ ನೀವು ಮಾಡ್ರಂತಂದ್ರು ಎಲ್ಲ ಕೂಡಲೇ ಜಯಗೌಡನ ಅಧ್ಯಕ್ಷ ಮಾಡಿದ್ರು. ಅದಕ್ಕೆ ಈಗ ನಾವು ಯಾಕೆ ಇಲ್ಲಿ ಬಂದು ಇದನ್ನು ಗಟ್ಟಿಯಾಗಿ ಚುನಾವಣೆ ಮಾಡತ್ತಂದ್ರೆ ಈ 6 ಜನ ನಮ್ಗೆ ಬಂದಾರ. ನಾವು ಅಕಸ್ಮಾತ್ ಇವ್ರು ಕೈ ಬಿಟ್ಟು ಮೋಸ ಮಾಡಿ ದೇವರನ್ನು ಮೆಚ್ಚೋದಿಲ್ಲ ನಮಗೆ. ಅದಕ್ಕೆ ದೇವರು ಮೆಚ್ಚೋದಿಲ್ಲ. ಯಾಕಂದ್ರೆ ಕೆಲಸದಾಗ ಅಣ್ಣ ಎಲ್ಲರೂ ಜಾರಕಿಹೊಳಿ ಉಪಯೋಗ ಮಾಡ್ಕೊಂಡ್ರು, ಆಮೇಲೆ ಕೈ ಬಿಟ್ಟರೆ ಇವತ್ತು ನಮಗೆ ಬೇಕಾದಾದ್ರು ಇವ್ರು 6 ಮಂದಿಗೆ ನಮ್ದು ಆ ಗುಂಪಿನಾಗ ಇವರೇ ಕ್ಯಾಂಡಿಡೇಟ್ ಆಗವ್ರ. ಇನ್ನು 5 ಮಂದಿ ಹೊಸ ಕ್ಯಾಂಡಿಡೇಟ್ ಮಾಡಿದ್ರು. ದಯಮಾಡಿ ಅವ್ರಿಗೆಲ್ಲ ನೀವು ಸಹಕಾರ ಕೊಡಬೇಕು, ವಿನಂತಿ ಮಾಡಬೇಕು. ಈಗ ನಾವು ಇವ್ರ ಸಂಬಂಧ ನಾವು ಚುನಾವಣೆ ಮಾಡೋರು. ಯಾಕಂದ್ರೆ ನಂಬಿ ಬಂದಂತವನು ಯಾರನ್ನೂ ಮೋಸ ಮಾಡಬಾರ್ದು, ಕೈ ಬಿಡಬಾರ್ದು. ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣದೊಳಗೆ ಮುಂಜಾನೆ ಮಾತಾಡ್ತಾರೆ, ಸಂಜೆಗೂ ಹಂಗಾಗ್ಬಾರ್ದು. ಇವ್ರು ಯಾಕಂದ್ರೆ ನಾಳೆ ಶಾಶ್ವತ ನಮ್ಮ ನಂಬಿ ಬಂದಕ್ಕೆ ಇವ್ರಿಗೋಸ್ಕರ ಇವ್ರು 6 ಮಂದಿ ಎಂಪಿ ಮಾಡೋರು ಅವ್ರು ಆರಾಮಾಗಿರ್ತಾರೆ. ಅವ್ರು ಉಸ್ತುವಾರಿ ಮಂತ್ರಿ ಅವರು ಅದಾರು, ಅವ್ರು ಎಲೆಕ್ಷನ್ ಮಾಡೇ ಮಾಡ್ತಾರೆ. ಅವ್ರು ಹುಕ್ಕೇರಿ ಭಾಗದಾಗ ಅದಕ್ಕೆ ಇವ್ರು ನಾವು ಕೈ ಬಿಡಂಗಿಲ್ಲ. ಇವ್ರಿಗೋಸ್ಕರ ಚುನಾವಣೆ ಮಾಡ್ತಾರೆ. ಏನ್ ಬೇಕಾದ್ರೆ ನಾವು ತ್ರಾಸಾದ್ರು ನಾವು ಚುನಾವಣೆ ಮಾಡಬೇಕು, ಅನಿವಾರ್ಯತೆ ಇದೆ, ನಾವು ಮಾಡ್ತೇವೆ. ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ. ಯಾರ ವಿರುದ್ಧ ಮಾಡಬೇಕು ಅಥವಾ ನಾವು ಯಾರ ವಿರುದ್ಧ ಅಂತ ಮಾಡೋದಿಲ್ಲ. ನಮ್ಮ ನಂದಿನ ಬಂದಂತ ಜನಕ್ಕೆ ನಾವು ಕೈ ಬಿಡಬಾರ್ದು. ಮತ್ತು ಹುಕ್ಕೇರಿ ಭಾಗದಲ್ಲಿರುವಂತ ಇಡೀ ಹುಕ್ಕೇರಿ ಭಾಗ ಮತ್ತು ಅಂಕನಗುಡಿ ಕ್ಷೇತ್ರದಲ್ಲಿರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನಮಾನದಲ್ಲಿ ಇನ್ನೂ ಒಳ್ಳೇದಾಗಬೇಕು. ನೀವು ಅವರಿಗೆಲ್ಲ 30 ವರ್ಷ ಸರ್ಕಾರ ಕೊಟ್ಟಿದ್ರೆ ನಮಗೊಂದು 5 ವರ್ಷ ಮಾಡಾಕೊಡು. ನಮಗೂ ಅಣ್ಣ ಸಾಹೇಬ್ ಸತೀಶ್ ಜಾರಕಿಹೊಳಿ 5 ವರ್ಷ ನಮಗೊಂದ್ಸಲ ಆಡಳಿತ ನಡೆಸಕೊಡು. ನಾವು ಅವಕಾಶ ಚಲೋ ಕೆಲಸ ಮಾಡಿ ತೋರಿಸ್ತೀವಿ. ಅಕಸ್ಮಾತ್ ಮಾಡಿದ್ರೆ ನಮ್ಮ ಬದಲಾವಣೆ ಮಾಡುವಂತ ಶಕ್ತಿ ದೇವ್ರು ನಿಮ್ಗೆ ಕೊಡ್ತಾನೆ. ನೀವು ಬೇಕಾದ ಬದಲಾವಣೆ ಮಾಡೋದಾದ್ರೆ ಈ ಎಲ್ಲ ಒಳ್ಳೆಯ ಉದ್ದೇಶ ಇಟ್ಟು ನಾವು ಚುನಾವಣೆ ಮಾಡ್ತಾ ಇದ್ದೇವೆ. ಅದನ್ನ ಬಿಟ್ಟು ನಮ್ ಬೇರೆ ಯಾವುದೋ ಉದ್ದೇಶ ಇಲ್ಲ. ಅದಕ್ಕೆ ಇದಾಗ ಅಣ್ಣ ಸಾಹೇಬ್ ಈಗ ನಮ್ಮ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘ ನಮ್ಮ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರಿನ ನಾವು ಚುನಾವಣೆ ಮಾಡೋಣ. ಸಹಕಾರಿ ಪ್ಯಾನೆಲ್ ಅಥವಾ ನಮ್ಮ ಬಿಜೆಪಿ ಅವರು ಇರ್ತಾರೋ, ಕಾಂಗ್ರೆಸ್ ಅವರು ಇರ್ತಾರೋ, JDS ಇರ್ತಾರೋ, MES ಇರ್ತಾರೋ ಎಲ್ಲರೂ ಇದಕ್ಕೆ. ಯಾಕಂದ್ರೆ ಸಹಕಾರ ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಜಾತ್ಯತೀತವಾಗಿ ಕರ್ಕೊಂಡು ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ. ದಯಮಾಡಿ ಒಂದು ಅವಕಾಶ ಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಾದ್ರೆ ನಾವು ಅಣ್ಣ ಸಾಹೇಬ್ ಇವತ್ತು ಶಂಕೇಶ್ವರ ಬಂದು ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ. ಯಾಕಂದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಇಷ್ಟೊಂತ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ಸಂಘ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ಅದಕ್ಕೆ ನಾವು ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೇಳ್ಕೊಂಡು ಅಣ್ಣ ಸಾಹೇಬ್ ನಾವು ನಮ್ಮ ಚಿಕ್ಕೋಡಿ ಮತ್ತು ಶಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ಲಿ ಮುನ್ನಡೆಯುವ ಶಂಕೇಶ್ವರ ಹುಕ್ಕೇರಿಗಳು ಎಲ್ಲಿ ಹೇಳ್ತಾರೆ ಒಂದು ಆಗಸ್ಟ್ 15 ಸಾಧ್ಯ ದೊಡ್ಡ ಪ್ರಮಾಣದಲ್ಲಿ ಒಂದು 10,000 ಸಂಖ್ಯೆ ಕೂಡಿ ಪ್ರತಿಯೊಂದು ರ್ಯಾಲಿ ಮಾಡ್ಬೇಕಂತ ಒಂದು ವಿಚಾರಕ್ಕೆ ಬಂದಿವಿ. ಅದಕ್ಕೂ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಂದ್ರೆ ನಾವು ಶುರು ಮಾಡಿ ಇವತ್ತಿಂದ ನಮ್ಮ ವಿದ್ಯುತ್ ಸಹಕಾರ ಚುನಾವಣಾ ಪ್ರಚಾರ ಇವತ್ತಿಂದ ಪ್ರಾರಂಭ. ತಾವೆಲ್ಲ ಓಟ್ ಕೇಳಕ್ ಹೋಗ್ಬೇಕು. ಯಾಕಂದ್ರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ಓಟ್ ಕೇಳಕಂದ್ರೆ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದ್ಸಲ ಸೇರಿ ಎಲ್ಲರೂ ದೊಡ್ಡ ಸಭೆ ಮಾಡ್ತೀವಿ. ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗಂದ್ರೆ ಸುಮಾರು ಹೆಚ್ಚು ಕಮ್ಮಿ 80-90 ಸಾವಿರ ಮತದಾರ. ಯಾಕಂತ ಅವೆಲ್ಲ ಸಾರ್ವಜನಿಕ ಎಲ್ಲರ ಮತದಾರ ಇದೆ. ಆದ್ರೆ ಈಗ ನಮ್ಗೊಂದು ಮಾಹಿತಿ ಬಂದೈತಿ, ಎಷ್ಟು ಕಡಿಮೆ ಅಷ್ಟು ಸುಳ್ಳಿಲ್ಲ. ಆದ್ರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರಿಗಳು ಇಟ್ಕೊಂಡು ಬರೀ 14 ಮಂದಿ ಅಷ್ಟೇ ವೋಟಿಂಗ್ ಪವರ್ ಬರೋದು ಏನೋ ಮಾಡ್ಕೊಂಡಾರ. ಬರೀ 14 ಮಂದಿ ಉದಾಹರಣೆಲ್ಲ ಅಂದ್ರೆ ನೀವು ಜನರಲ್ ಬಾಡಿ ಬಂದಿಲ್ಲ, ಕಡ್ಬಾಕಿ ಹಾಕಿದ್ರೆ ಅಂದ್ರೆ ಹಿಂಗೆಲ್ಲನೂ ತೆಗೆದು ಹೊರಗೆ ಹಾಕಿದ್ರು. ಬರೀ 16 ಮಂದಿ ಅಂದ್ರೆ ಅವ್ರು ಅಷ್ಟೇ ಓಟ್ ಹಾಕ್ಬೇಕು, ಅವರೇ ಗೆದ್ಬೇಕಂತ ಹಿಂಗೆಲ್ಲ ಮಾಡ್ಕೊಂಡ ಸುದ್ದಿ ಇದೆ. ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ಓಟ್ ಅದಲ್ಲ ಎಲ್ಲ ವೋಟಿಂಗ್ ಪವರ್ ತರ ಪ್ರಯತ್ನ ಮಾಡ್ತೀವಿ. ಸರ್ಕಾರದಿಂದ ಅಂದ್ರೆ 50,000 ಆಗ್ಬೋದು, 60,000 ಆಗ್ಬೋದು, 70,000 ಆಗ್ಬೋದು ಎಲ್ಲರೂ ತಂದು ಮತದಾನ ಅಂದ್ರೆ ಮಾಡಿಸುವಂತ
ಕೊಡಬಾರ್ದು. ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದ್ರೆ ಹುಕ್ಕೇರಿ ಶಂಕೇಶ್ವರ ಭಾಗಕ್ಕೆ ಯಾಕಂದ್ರೆ 12,000 ರಿಂದ 15,000 ಕನೆಕ್ಷನ್ ಕೊಟ್ಟಿದ್ದಾರೆ. ಅವರು 15,000 ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವರು. ಯಾಕಂದ್ರೆ ಒಂದ್ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಸಂಸ್ಥೆಗೆ ಮೆಂಬರ್ ಆದಂಗ 15,000 ಮಂದಿಗೆ ಮೆಂಬರ್ ಮಾಡಿಲ್ಲ ಅವ್ರು. ಯಾಕಂದ್ರೆ ಅದನ್ನ ₹100 ಕಟ್ಟಿಲ್ಲ ಅದಕ್ಕೆ ನಾವು ಮಾಡಿಲ್ಲ ಅಂತ ಹೇಳಿ. ಯಾಕಂದ್ರೆ ಅದನ್ನ ಮುಚ್ಚಿಟ್ಟಾರ ಅವ್ರ ಅಧಿಕಾರಿಗಳು ಎಲ್ಲರೂ ಕೂಡ. ಅದಕ್ಕೆ ಅಧಿಕಾರಿಗಳಿಗೆ ವ್ಯಕ್ತಿ ಮುಖ ಅಕಸ್ಮಾತ್ ಮಾಡಿದ್ರೆ ಬಹಳ ತಪ್ಪಾಗ್ತೈತಿ, ಅವ್ರಿಗೆ ಶಿಕ್ಷೆ ಆಗುವಂತೈತಿ. ಅದಕ್ಕೆ 15,000 ಓಟ್ ಏನು ಉಳಿದವಲ್ಲ ಅವ್ರನ್ನೂ ಕೊಟ್ಟು ತರೋ ಪ್ರಯತ್ನ ಮಾಡ್ತೀವಿ. ಸರ್ಕಾರ ತರ್ತೀವಿ, ಸರ್ಕಾರ ಕೊಡೋದ್ರೆ ಹೈಕೋರ್ಟ್ ಹೋಗಿ ಅವ್ರ ವೋಟಿಂಗ್ ಬರೋದಾಗ ಬೇಕಾದ್ರೆ ಹೆಂಗಾರ ಮಾಡಿ ಅಣ್ಣ ಸರ್ ಇಲೆಕ್ಷನ್ ಮುಂದೆ ಹಾಕ್ಸ್ಬಿಡೋಣ. ಯಾಕಂದ್ರೆ ಅವ್ರ ವೋಟಿಂಗ್ ಬಂದಾಗ ಎಲೆಕ್ಷನ್ ಮಾಡ್ತಾರೆ. 15,000 ಮಂದಿ ಯಾಕಂದ್ರೆ ವಿದ್ಯುತ್ ಯಾಕಂದ್ರೆ ಅವ್ರು ಯಾರು ಮತದಾನದಿಂದ ವಂಚಿತರಾಗಬಾರ್ದು. ಯಾಕಂದ್ರೆ ಈ ದೇಶದ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ಮತದಾನ ಅಂದ್ರೆ ದೊಡ್ಡ ನಮಗೆ ಹಕ್ಕದ, ಅದು ವಂಚಿತ ಆಗೋದು. ಅವರು 15,000 ವೋಟ್ ಬರೋದಾಗ ನಾವು ಕೋರ್ಟ್ ಸರ್ಕಾರದ ಅದನ್ನು ಫೈಟ್ ಮಾಡಿ ಹೆಂಗು ಮಾಡಿ ಅವ್ರಿಗೆಲ್ಲ ವೋಟ್ ನಾವು ತರ್ತೀವಿ. ಅದಕ್ಕೆ ನಾವೆಲ್ಲ ಈ ಪ್ಯಾನಲ್ ನಾವೆಲ್ಲ ಕೂಡ ಎಲ್ಲರೂ ಅಂದ್ರೆ ನಗೇಂದ್ರ ಸಹಕಾರ ಪಡೆಯಲ್ಲ ಪಕ್ಷ ಅಂದ್ರೆ ಹೊರಗೆ ನಾವೆಲ್ಲರೂ ಇದನ್ನ ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು. ಮತ್ತೆ ಎಲ್ಲರೂ ನಾವು ಗಟ್ಟಿಯಾಗಿ, ಯಾಕಂದ್ರೆ ಚುನಾವಣೆ ಯಾಕಂದ್ರೆ ಇದೇ ಏನಿಲ್ಲ ನಾವು ಹೊರಗಿನವರಲ್ಲ. ಯಾಕಂದ್ರೆ ಎಲ್ಲರೂ ತಕ್ಕೈತಿ. ಯಾಕಂದ್ರೆ ಈಗ ನಾವು ಶಂಕೇಶ್ವರ ಹುಕ್ಕೇರಿಯಾಗಿ ಬಂದು ಇಲ್ಲಿ ಭಾಷಣ ಮಾಡ್ಬೋದು, ಅವರು ನಮ್ಮ ಕ್ಷೇತ್ರದಾಗ ಬಂದು ಭಾಷಣ ಮಾಡ್ಬೋದು. ನಾವು ಯಾರು ಕೇಳಕ್ ಅವ್ರ ಪ್ರಶ್ನೆ ಮಾಡಕ್ ಹಕ್ಕಿಲ್ಲ. ಇಡೀ ಭಾರತ ದೇಶ ಸ್ವತಂತ್ರ ಇರ್ತೈತಿ. ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು, ನಮ್ಮ ವಿರುದ್ಧ ಪ್ರಚಾರ ಮಾಡ್ಬೋದು. ಅದವ್ರು ಆಗ್ತದ. ನೀವು ಅಲ್ಲೇ ಬರ್ತೈತಿ ಯಾವ್ದಾದ್ರ ಅವ್ರ ಅಕಸ್ಮಾತ್ ನಮ್ಮಲ್ಲಿ ಬರ್ತಿದ್ರಂದ್ರೆ ನಾವು ಒಬ್ರಿಗೂ ಫೋನ್ ಮಾಡಿ ಹೋಗ್ಬೇಡ ಅನ್ನೋದಿಲ್ಲ. ಯಾರು ಹೋಗ್ತಿದ್ರು ಹೋಗ್ರಿ ಅಂತ ಹೇಳಿ. ಹೆಂಗಂದ್ರೆ ಅವ್ರಿಗೆ ವಾಟ್ಸಪ್ ಎಲ್ಲ ಬಿಡತ್ತಲ್ಲ, ರಸ್ತೆ ಬಿಡೋದಿಲ್ಲ. ಯಾರು ಬರ್ತಿದ್ರು ಹೋಗ್ರಿಪ್ಪ ಅಂತ. ಅದಕ್ಕೆ ಯಾರು ಮಂದಿ ತಡಿಬಾರ್ದು ನಾವು. ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಎಲ್ಲಿರ್ತೈತೆ ಅಲ್ಲಿ ಹೋಗ್ತಿರ್ತಾರೋ. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಬಹಳ ಗಟ್ಟಿಯಾಗಿ ಮಾಡ್ತೀವಿ. ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ 28 ಅಂದ್ರೆ ಬಹಳ ಟೈಮ್ ಇರಲಿಲ್ಲ. ಅದಕ್ಕೆ ತಾವೆಲ್ಲರೂ ಆಡಳಿತ ಮಂಡಳಿ ಸದಸ್ಯರಿದ್ರಿ, ಮುಖಂಡರಿದ್ರಿ, ತಾವೆಲ್ಲರೂ ಜೋರು ಕೊಡ್ಬಂದ್ರೆ ಇಲೆಕ್ಷನ್ ಮಾಡೋದೇ. ಯಾಕಂದ್ರೆ ಸುಮಾರು 89,000 ಮತದಾನ ಬಂದ್ರೆ ಇದು ಒಂದು MLA ಎಲೆಕ್ಷನ್ ಆದಾಗ ಆಗ್ತೈತೆ. ಯಾಕಂದ್ರೆ ಎಲ್ಲರಿಗೂ ಮತದಾನ ಆಗ್ತೈತೆ. ಅದಕ್ಕೆ ನೀವೆಲ್ಲ ರೆಡಿ ಆಗಬೇಕು. ಗಾಡಿ ಗೋಡ ಎಲ್ಲ ನಮ್ದು ಇರ್ತೈತಿ. ನೀವು ಮಾಡಿ ಎಲೆಕ್ಷನ್ ಅಲ್ಲ ಗಾಡಿ ಕೂಡ ಎಲ್ಲಾನು ನಾವು ಮಾಡ್ತಾರೆ. ಅನ್ನ ಸಾಪಿಲ್ಲ ನಾವು. ಅದಕ್ಕೆ ನೀವು ಗಾಡಿ ಓಡಿಸ್ತಿದ್ದೆ ಬಿಡಬೇಡ್ರಿ. ಒಟ್ಟಾಗಿ ಚಲೋ ಕೆಲಸ ಮಾಡಿದ್ರೆ ಇನ್ನೂ ಚಲೋ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಒಂದು DC ಕೇಳಕ್ಕೆ ಹೋಗಿ ಮುಂದೆ ಹೋಗಿ ಇರಬಾರ್ದು. 2 ಕಪ್ ಬೇಕಾದ್ರೆ ಇನ್ನೊಂದು ಕಡೆ ಕಾಯಬಾರ್ದು. ಇವತ್ತಾದ್ರೆ ಡೈರೆಕ್ಟ್ಗಳು ಪವರ್ಸ್ ಕೊಡ್ಬೇಕು. ಅಲ್ಲೇ ರೈತರು ಬಂದು ಅವ್ರು ಕೆಲಸ ಮಾಡ್ಬೋದು. ಮಾಡಿದ್ರೆ ಅಂದ್ರೆ ಯಾಕೆ ಬೇಕಾದ್ರೆ ಅವ್ರು ನಗದಿ ಕ್ವಶನ್ ಮಾಡಿ ಕೇಳ್ಬೋದು. ಅದಕ್ಕೆ ಇದೆಲ್ಲ ನಿಮ್ಗೆ ಒಳ್ಳೆಯ ಉಜ್ವಲ ಭವಿಷ್ಯತೆ ದಯಮಾಡಿ. ಯಾಕಂದ್ರೆ ನಾವೆಲ್ಲ ಮಾತಾಡ್ತಿರ್ತೀವಿ. ಯಾಕಂದ್ರೆ ನನ್ನೆಲ್ಲ ನಾವು ಶಂಕೇಶ್ವರ ಹುಕ್ಕೇರಿ ಮುಖಂಡರು ಅನ್ನ ಸಭೆಯಲ್ಲೇ ಮಾತಾಡ್ತಾರೆ. ಇಡೀ ಭಾರತ ದೇಶದಲ್ಲಿ ಹುಕ್ಕೇರಿ ವಿಧಾನಸಭಾ ಮತದಾರರು ಏನಿದ್ರೆ ನಿಮ್ಮಂಥವ್ರು ದೇಶದಾಗ ಇಷ್ಟು ಒಳ್ಳೆ ಮಂದಿ ಇಡೀ ದೇಶದೊಳಗೆ ಬರೀತಾರೆ. ಸಮಾಧಾನ ಶಾಂತ, ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ, ಸುಮ್ಮನೆ ಇರ್ತಿದೆ. ನಮ್ಮ ಕಡೆ ಆದ್ರೂ ನಮ್ಮ ಮಂದಿ ಜಗಳ ತೆಗಿತಾರೆ. ಆಗ ಯಾಕಂದ್ರೆ ಅವ್ರು ಬಂದು ಯಾಕೆ ಇಷ್ಟು ನಾವಿದ್ರು ಸಮೀಪಿದ್ರು ಮಂದಿ ನಮಗೆ ಬಂದು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ನೀವು ಒಂದೇ ಮಾತು ಹೇಳ್ತೀವಿ. ಹೋದ್ಸಲ MLA ಎಲೆಕ್ಷನ್ ಆದ್ರೆ ಎಲ್ಲ ಕಡೆ BJP ಬಿತ್ತು. ನಾವು ಹೋದ್ಸಲ ಚುನಾವಣೆ ಹೋಗಿಲ್ಲ, ಪ್ರಚಾರ ಹೋಗಿಲ್ಲ, ಬರೀ ಮನೆಯಾಗಿದ್ದೀನಿ. ಮಂದಿ ನನಗೆ 75,000 ಲೀಡ್ ಹಾಕ್ಸ್ಕೊಂಬಂದ್ರೆ ನಾ ಎಲ್ಲೂ ಹೋಗಿಲ್ಲ. ಯಾಕಂದ್ರೆ ಮಂದಿ ನನಗೂ ಕೇಳ್ತಾರೋ, ತಪ್ಪು ಮಾಡಿ ಬೈತಾರೋ, ಅವ್ರು ಬೇಯಿನಾಗ ಆಗ್ತದೆ ತಿಳ್ಕೊತಾನ. ನಮ್ಮ ಮಂದಿ ಹಾಕಬೇಕಾದ್ರೆ ಇನ್ನೊಂದು ತಪ್ಪು ಇರ್ಬೇಕಂತ. ಅದಕ್ಕೆ ನಾವು ಮಂದಿನ ಪ್ರಶ್ನೆ ಮಾಡಕ್ ಬಿಡ್ಬೇಕ, ಅವ್ರು ಹೊರಗೆ ಬಿಡಿಬಾರ್ದು. ಅದಕ್ಕೆ ನಾವು ನಿಮ್ಗೆ ಒಳ್ಳೆ ಒಂದು ಅವಕಾಶ ಬಂದೈತಿ ವಿದ್ಯುತ್ ಸಹಕಾರಿ ಇದ್ರ ಮುಖಾಂತರ. ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಅಪ್ಪನಗೌಡ ಹೆಸರಿನಲ್ಲಿ ನಾವು ಪ್ಯಾನಲ್ ಮಾಡ್ತೇವೆ. ಅದಕ್ಕೆ ಆಶೀರ್ವಾದಗಳು. ಅದ್ರಾಗ ಸತೀಶ್ ಜಾರಕಿಹೊಳಿ ಇರ್ತಾರೆ, ಅಣ್ಣಾ ಸಾಹೇಬ್ ಜೊಲ್ಲೆ ಇರ್ತಾರೆ. ನಾವಿಟ್ಟು ಎಲ್ಲ ಪಕ್ಷ ಕೂಡಿ ಮಾಡ್ಕೊತೇವೆ, ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳೋರು. ಯಾಕಂದ್ರೆ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಅವ್ರ ಪಾಪ ಕಣ್ಣು ಮುಂಚೆ ಯಾರು ಕಾಣಿದ್ರು 100 ಕೋಟಿ ರೂಪಾಯಿ ಹಾಕಿಬಿಟ್ರು. ಅವ್ರು 100 ಕೋಟಿ ಅಂದ್ರೆ ಒಳ್ಳೇದಾಗಿ ಫ್ಯಾಕ್ಟ್ರಿ ಅಂತೇಳಿ ಈಗ 100 ಕೋಟಿ ಹಾಕಿ ಇನ್ನೂ 300 ಕೋಟಿ ರೂಪಾಯಿ ಹಾಕಕ್ಕೆ ತಯಾರಿದ್ರು ಶುಗರ್ ಫ್ಯಾಕ್ಟ್ರಿಗೆ. ಆ ಇಡೀ ಅತಿ ಒಳ್ಳೆ ಫ್ಯಾಕ್ಟ್ರಿ ಯಾಕಂದ್ರೆ ಅಪ್ಪನಗೌಡ ಕಟ್ಟಿದಂತ ಫ್ಯಾಕ್ಟ್ರಿ ಮುಳುಗಬಾರ್ದು, ಹೋಗಬಾರ್ದು ಅಂತೇಳಿ ಇನ್ನೂ 300 ಕೋಟಿ ಹಾಕಕ್ಕೆ ತಯಾರಿದ್ದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗ್ ಮಾಡಿರಲ್ಲ ನೀವು ನೋಡ್ರಿ. ಅದಕ್ಕೆ ಡೈರೆಕ್ಟರ್ಗಳು ಹೆಂಗದಾರಂದ್ರೆ ಒಂದು ವಾರ ಬಿಟ್ಟು ಮತ್ತೆ ನಮ್ಮ ಕಡೆ ಬಂದ್ರೆ ಮತ್ತೆ ಆಶ್ಚರ್ಯ ಪಡ್ಬೇಡ. ಅವ್ರು ಈಗ ಅದಕ್ಕೆ ಡೈರೆಕ್ಟರ್ಗಳು ಮತ್ತೊಂದು ವಾರ ಮತ್ತೆ ಈ ಕಡೆ ಬಂದ್ರೆ ಅವ್ರು ಎಲ್ಲರೂ ಈಗ 7 ಮಂದಿ ಜಗಳ ಕೇಳಕ್ ಆಗೋದಿಲ್ಲ. ಅದಕ್ಕೆ ಮೀಡಿಯಾದಾಗ ಒಂದು ಹಾಕಿದ್ದಂಗೆ ಒಂದು ಆ ಕಡೆ ಹೋಗೋದು, ಒಂದು ಈ ಕಡೆ ಹೋಗೋದು, ಬಾಲ್ ಬ್ಯಾಟ್ ಇವತ್ತು ಅಂತ ಹೇಳಿ ಹಂಗೆ ಚಾಲಿಸಿದೆ. ಅದಕ್ಕೆ ಒಂದು ವಾರದಾಗ ಬಂದರೂ ಆಶ್ಚರ್ಯ ಪಡಂಗಿಲ್ಲ. ಅವ್ರು ಮತ್ತೆ ಯಾವಾಗ ಹೇಳ್ತಾರೆ ಗೊತ್ತಿಲ್ಲ. ಅದಕ್ಕೆ ಆದರೂ ನಾವು ಏನು ಅನ್ನೋ ಆಯ್ತಪ್ಪ ನೀವು ನಾವು ಬಿಟ್ಟು ಕೊಟ್ಟಿದ್ರಿ.
ತಾವೆಲ್ಲರೂ ನಮ್ಮ ಇದೇನು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರಿನಾಗಿ ಪ್ಯಾನೆಲ್ ಮಾಡ್ತದೆ, ಆ ಪ್ಯಾನೆಲ್ಗೆ ತಾವು ಆಶೀರ್ವಾದ ಮಾಡಬೇಕು, ಗೆಲ್ಲಿಸ್ಬೇಕು, ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು